ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಳಗನೂರು ಗ್ರಾಮದಲ್ಲಿ ಭಾರತ ರತ್ನ ಭಾಗ್ಯವಿದಾತ ಸಮಾಜವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನ ಗ್ರಾಮದ ದಲಿತ ಬಾಂಧವರು ಮತ್ತು ಎಲ್ಲಾ ಸಮುದಾಯದ ಯುವಕರು, ತಾಯಂದಿರು ಸೇರಿ ಬಹಳ ಅದ್ದೂರಿಯಾಗಿ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ವಾದಿಗಳಾದ ಹಿರಗಪ್ಪ ಅರಳಿಕಟ್ಟೆ ಅವರು ಮಾತನಾಡಿದರು. ಡಾಕ್ಟರ್ ಭೀಮ್ ರಾಮ್ಜಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು ಭಾರತೀಯ ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ರಾಜಕಾರಣಿ ಮತ್ತು ಸಮಾಜ ಸುಧಾರಕರಾಗಿದ್ದರು. ಅವರು ದಲಿತ ಬೌದ್ಧ ಚಳವಳಿಯನ್ನ ಪ್ರೇರೇಪಿಸಿದ್ರು ಮತ್ತು ಅಸ್ಪೃಶ್ಯತೆ ವಿರುದ್ಧ, ಸಮಾಜದ ತಾರತಮ್ಯದ ವಿರುದ್ಧ ಪ್ರಚಾರವನ್ನ ಮಾಡಿದ್ರು ಮತ್ತು ಮಹಿಳೆಯರ ಹಕ್ಕುಗಳನ್ನ ಸಹ ಬೆಂಬಲಿಸಿದ್ರು ಮತ್ತು ಕಾರ್ಮಿಕರ ಸ್ವಾತಂತ್ರ್ಯ, ಭಾರತದ ಮೊದಲ ಕಾನೂನು ಮಂತ್ರಿ ಮತ್ತು ಭಾರತದ ಸಂವಿಧಾನದ ಸ್ಥಾಪಿತರು ಅವರು. ಹಾಗೂ ಸಿದ್ದಪ್ಪ ಹೊಸಮನಿ ಯೂನಿವರ್ಸಿಟಿ ಪಿಯು ಲೆಕ್ಚರರ್ ಅವರು ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಕೊಡುಗೆ ಒಂದಲ್ಲ ಎರಡಲ್ಲ ಎಂದು ಮಾತನಾಡಿದ್ರು. ಇದು ಒಂದು ವಿಶ್ವದ ಅತಿ ದೊಡ್ಡ ಮರ. ಇದು ನಮಗೆ ನೆರವಾಗುವುದಲ್ಲಿ ಮತ್ತು ನಮ್ಮ ಎಲ್ಲಾ ವಿಶ್ವದ ಜನರಿಗೆ ನೆರಳು ನೀಡಿದ ಮರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಡೆದರೆ ನಮಗೆ ಯಾವ ಕೊರತೆಯೂ ಆಗುವುದಿಲ್ಲ ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಸೇರಿ ಮತ್ತು ಬಹಳ ಅದ್ದೂರಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸೋಣ ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ದಲಿತ ಸಮಾಜದ ಮುಖಂಡರುಗಳಾದ ಸಿರಗಪ್ಪ ಅರಳಿಕಟ್ಟಿ, ಬಸವರಾಜ್ ಸಿ ತಳವಾರ, ತಮ್ಮಣ್ಣ ಜಾಲಿಗಿಡದ, ನಿಂಗಪ್ಪ ಹೊಸಮನಿ, ಪರಶುರಾಮ್ ಸಿ ತಳವಾರ್, ಮಡಿವಾಳಪ್ಪ ಬಾ ಚಲವಾದಿ, ಮಲ್ಲಿಕಾರ್ಜುನ್ ತಳವಾರ, ಗುರಪ್ಪ ಸ ತಳವಾರ, ಗುರಪ್ಪ ಚ ತಳವಾರ, ಬಸವರಾಜ್ ಹೋ ಹೊಸಮನಿ, ಸಿಂಗಪ್ಪ ಹೊಸಮನಿ ಹಾಗೂ ಯುವಕರಲ್ಲಿ ಹುಸನಪ್ಪ ಹೊಸಮನಿ, ಯಲ್ಲಾಲಿಂಗ ಬಾವೂರ, ಶಂಕರಲಿಂಗ, ಬಂಧು ಬಾಳಕನೂರ, ಉಸ್ಮಾನ್ ಬಾಗವಾನ, ಅಮೀರ್ ವಾಲಿಕಾರ್, ರಿಯಾಜ್ ವಾಲಿಕಾರ್, ಲಾಳೆ ಸಾಬ್ ಆವಟಿ, ಇನ್ನು ಹಲವಾರು ಗಣ್ಯರು, ಯುವಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ವರದಿ ಉಸ್ಮಾನ್ ಬಾಗವಾನ, ನ್ಯೂಸ್ 26 ಕನ್ನಡ, ತಾಳಿಕೋಟೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.